ಇತ್ತೀಚೆಗೆ ಭಯಂಕರ ಸುದ್ದಿಗಳು ಈ ಗಡಿ ಜಿಲ್ಲೆಯಿಂದ ಬರ್ತಾ ಇದೆ. ಮರಾಠಿಗರ ಪುಂಡಾಟ, KSRTC ಬಸ್ಸನ್ನು ತಡೆದ್ರು, ಮರಾಠಿ ಭಾಷೆಯನ್ನ ನಮ್ಮ ಬಸ್ಸಿನ ಮೇಲೆ ಬರೆದ್ರು, ದೇವೇಂದ್ರ ಫಡ್ನವೀಸ್ ಅಲ್ಲಿ ಮುಖ್ಯಮಂತ್ರಿ ಆದರು. ಆಗ್ತಾ ಇದ್ದ ಹಾಗೆ ಶುರುವಾಗಿದೆ ಗಡಿನಾಡಲ್ಲಿ ಮರಾಠಿಗರ ಪುಂಡಾಟ. ನಮ್ಮ ಕನ್ನಡಿಗ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನು ಹಾಕಲಾಗಿತ್ತು. ಅರೆ, ಹಾಕಿದ್ದು ಮಹಾರಾಷ್ಟ್ರದವರಲ್ಲ, ನಮ್ಮ ಬೆಳಗಾವಿಯವರು. ಈ ಹೋರಾಟಗಳು ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗ ಇರೋದಿಲ್ವಾ? BJP ಅಧಿಕಾರಕ್ಕೆ ಬಂದಾಗ ಮಾತ್ರ ಬರೋದಾ ಅಂತ ಜನರಿಗೊಂದು ಕಾಮನ್ ಆಗಿ ಪ್ರಶ್ನೆ ಬರೋದಿಲ್ವಾ? ನಮ್ಮಲ್ಲಿಯೇ ಮಳೆ ಕಮ್ಮಿಯಾಗಿ ಇಲ್ಲಿ ಬರಗಾಲ ಅನ್ನುವ ಸ್ಥಿತಿ ಇದ್ದಾಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಚಿಕ್ಕ ಮಗು ಕೂಡ ಹೇಳುತ್ತೆ ಅದು ಕಾಂಗ್ರೆಸ್ ಅಂತ. ಹೋರಾಟ ಎಲ್ಲಿಗೆ ಬಂತು? ಹೋರಾಟ ಯಾಕೆ ಸೌಂಡ್ ಮಾಡ್ತಾ ಇಲ್ಲ? ಹೋರಾಟ ಸ್ತಬ್ಧವಾಗಿದ್ದು ಏಕೆ? ಅದರ ಹಿಂದೆ ಕಾಂಗ್ರೆಸ್ ಒಂದು ಕೃಪೆ ಇರುತ್ತಾ ಅನ್ನೋ ಡೌಟು ಬರೋದ್ರಲ್ಲಿ ಏನಾದರೂ ಅಚ್ಚರಿ ಇದೆಯಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಇತ್ತೀಚೆಗೆ ಭಯಂಕರ ಸುದ್ದಿಗಳು ಈ ಗಡಿ ಜಿಲ್ಲೆಯಿಂದ ಬರ್ತಾ ಇದೆ. ಬೆಳಗಾವಿ, ಅದೇ ಮರಾಠಿಗರ ಪುಂಡಾಟ, KSRTC ಬಸ್ಸನ್ನು ತಡೆದ್ರು, ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದರು, ಮರಾಠಿ ಭಾಷೆಯನ್ನು ನಮ್ಮ ಬಸ್ಸಿನ ಮೇಲೆ ಬರೆದ್ರು. ಈ ಥರದ್ದೆಲ್ಲ ತುಂಬ ಅತಿ ಆಗ್ತಾ ಇದೆ. ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸಲೇಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗನೇ ಇಲ್ಲಿ ರಾಜ. ಹಾಗಂತ ಗಡಿನಾಡಲ್ಲಿ ಇಷ್ಟೊಂದು ಇಶ್ಯೂ ಏಕಾಏಕಿ ಶುರುವಾಗಿದ್ದು ಹೇಗೆ ಅನ್ನೋ ಒಂದು ಪ್ರಶ್ನೆ ಒಂದು ಬರುತ್ತಲ್ಲ. ನೀವು ಜಸ್ಟ್ 1 ವರ್ಷ 2 ವರ್ಷದ ಹಿಂದೆ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ. ಯಾವಾಗಾಗಿತ್ತು ಇಂಥ ದೊಡ್ಡ ಗಲಾಟೆ ಗೌಜಿ? ಆಗಿರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಒಂದಿಷ್ಟು ಕಾರಣಗಳು ಸಿಗ್ತಾ ಹೋಗ್ತವೆ. ಸರಿನಾ ತಪ್ಪಾ ಅಂತ ನೀವು ಹೇಳಬೇಕಾಗತ್ತೆ. ಇತ್ತೀಚೆಗೆ ಅಲ್ಲಿ ಇಲೆಕ್ಷನ್ ಆಯಿತು, BJP ಭರ್ಜರಿಯಾಗಿ ಗೆತ್ತು, ದೇವೇಂದ್ರ ಫಡ್ನವೀಸ್ ಅಲ್ಲಿ ಮುಖ್ಯಮಂತ್ರಿ ಆದರು. ಆಗ್ತಾ ಇದ್ದ ಹಾಗೆ ಶುರುವಾಗಿದೆ ಗಡಿನಾಡಲ್ಲಿ ಮರಾಠಿಗರ ಪುಂಡಾಟ. ಯಾಕಾಗಿ? ಯೋಚನೆ ಮಾಡಿ. ಇನ್ನೊಂದು ಕಡೆಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಕನ್ನಡಿಗ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನು ಹಾಕಲಾಗಿತ್ತು. ಅರೆ, ಹಾಕಿದ್ದು ಮಹಾರಾಷ್ಟ್ರದವರಲ್ಲ, ನಮ್ಮ ಬೆಳಗಾವಿಯವರು. ಬೆಳಗಾವಿಯಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿ ಇದೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತೀರಾ, ಅಲ್ಲಿ ಜಾರಕಿಹೊಳಿ ಅವ್ರನ್ನ ಕೇಳ್ತೀರಾ, ಎಂತೆಂಥ ಧೀಮಂತ ನಾಯಕರಿದ್ದಾರೆ. ಅವರು ಇರುವ ಕ್ಷೇತ್ರಗಳಲ್ಲಿಯೇ, ಅವರ ಜಿಲ್ಲೆಯಲ್ಲಿಯೇ ನಮ್ಮ ಕಂಡಕ್ಟರ್ ಮೇಲೆ ಮರಾಠಿ ಹುಡುಗಿಯೊಬ್ಳು ದೂರು ಕೊಟ್ಲು ಅಂತ ಪೋಕ್ಸೋ ಕೇಸನ್ನು ಹಾಕ್ತಾರಲ್ಲ, ಇದು ಸರಿನಾ? ಯಾಕಾಗಿ? ಯಾರ ಮುಲಾಜಿಗೆ ಬಿದ್ದು? ಭಾಷೆ ವಿಚಾರಕ್ಕೂ ಪೋಕ್ಸೋ ಕೇಸಿಗೂ ಏನು ಸಂಬಂಧ? ಹಲ್ಲೆಗೊಳಗಾದ ಕಂಡಕ್ಟರ್ ನೋವಿನ ಜೊತೆಗೆ ಇವಾಗ ಕಾನೂನಿನ ನೋವನ್ನು ತಗೋಬೇಕು. ಇದು ಬೆಳಗಾವಿಯಲ್ಲಿ ಆಗಿರೋದು. ಇನ್ನೊಂದು ಕಡೆಯಲ್ಲಿ ಒಂದು 2-3 ವರ್ಷದ ಹಿಂದೆ ಆಲೋಚನೆ ಮಾಡಿ, ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಫ್ರೀಡಮ್ ಪಾರ್ಕ್ ಯಾವಾಗಲೂ ರಶ್ ಇರೋದು, ಯಾವಾಗ ನೋಡಿದ್ರು ಯಾವಾಗಲೂ ಸ್ಟ್ರೈಕ್, ಪ್ರತಿಭಟನೆ, ಹೋರಾಟ ನಡೀತಾನೆ ಇರೋದು. ಆಗ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದ್ದು ಯಾವ ಗೊತ್ತಾ? ಈ KSRTC ಹಾಗೂ BMTC ಬಸ್ಸಿನ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಅವರಿಗೆ ಸೇರಬೇಕಾಗಿದ್ದ ಭತ್ಯೆಗಳು ನೀಟಾಗಿ ಬರ್ತಾ ಇಲ್ಲ ಅಂತ ಅದ್ಯಾರೋ ಕಾಮಿಡಿ ಹಳ್ಳಿ ಚಂದ್ರು ಅಂತೆಲ್ಲ ಈ ಶಾಲಕಮ್ಮೊಂದು ರೈತ ಹೋರಾಟಗಾರ ಅಂತೆಲ್ಲ ಕರ್ಕೋತಾರಲ್ಲ, ಆ ರೈತ ಹೋರಾಟಗಾರ ಎಲ್ಲ ಹೋರಾಟಕ್ಕೂ ಬರ್ತಾರೆ ಬಿಡಿ, ಅವರು ಒಂಥರ ಆಲ್ರೌಂಡರ್, ಸರ್ ರವೀಂದ್ರ ಜಡೇಜಾ ಥರ. ಈಗ ಮಾತ್ರ ಒಂದೇ ಒಂದು ಹೋರಾಟ ಕಾಣ್ತಾ ಇಲ್ಲ. ಯಾಕಾಗಿ? ಆಗ BJP ಸರ್ಕಾರ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಏನಾದರೂ ಹೋರಾಟಗಳು ಆಗ್ತಾ ಇಲ್ವಾ? ಗೊತ್ತಿಲ್ಲ. ಇದನ್ನ ಕಾಮಿಡಿ ಹಳ್ಳಿ ಚಂದ್ರು ಅವರೇ ಹೇಳಬೇಕಾಗುತ್ತೆ. ಹಾಗಾದ್ರೆ ಈಗ ಗ್ಯಾರಂಟಿ ಯೋಜನೆ ಕೂಡ ಬಂದಿದೆ, ಶಕ್ತಿ ಯೋಜನೆ ಅಂತೆ. ನಮ್ಮ ಕರ್ನಾಟಕದ ಕನ್ನಡತಿಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ನಮ್ಮ ಗ್ಯಾರಂಟಿ ಸರ್ಕಾರ ಕೊಟ್ಟಿದೆಯಲ್ಲ, ಆ ದುಡ್ಡನ್ನ ಸರ್ಕಾರ ನಿಗಮಗಳಿಗೆ ಕೊಡಬೇಕಾಗತ್ತೆ. ಆ ನಿಗಮಗಳಿಗೆ ನಿಯತ್ತಾಗಿ, ನೀಟಾಗಿ, ಸಮರ್ಪಕವಾಗಿ, ರೆಗ್ಯುಲರ್ ಆಗಿ ಆ ದುಡ್ಡು ಹೋಗ್ತಾ ಇದೆಯಾ? ಇದನ್ನ ಕೇಳಿ ನೋಡಿ. ನಿಗಮದ ಅಧ್ಯಕ್ಷರು ಪಕ ಅಂತ ನಕ್ಕು ಬಿಡ್ತಾರೆ. ಯಾವ ದುಡ್ಡು ರೀ, ನೋಡ್ದೆ ಎಷ್ಟು ದಿವಸ ಆಯ್ತು ಅಂತ ಹೇಳ್ಬೋದು. ಆ ನಿಗಮಗಳಿಗೆ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಇಲ್ಲಿ ಚಾಲಕರಿಗೂ ಕೂಡ ವೇತನದ ಸಮಸ್ಯೆ ಆಗಿದೆ. ಆದರೆ ಈಗ ಯಾವುದೇ ಹೋರಾಟಗಳು ಇಲ್ಲ, ಪ್ರತಿಭಟನೆ ಕಾಣೋದಿಲ್ಲ, ಫ್ರೀಡಮ್ ಪಾರ್ಕ್ ಖಾಲಿ ಇದೆ, ಯಾರು ಕೂಡ ಹೋಗ್ತಾ ಇಲ್ಲ. ಹಾಗಾದ್ರೆ ಈ ಹೋರಾಟಗಳು ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗ ಇರೋದಿಲ್ವಾ? BJP ಅಧಿಕಾರಕ್ಕೆ ಬಂದಾಗ ಮಾತ್ರ ಬರೋದಾ ಅಂತ ಜನರಿಗೊಂದು ಕಾಮನ್ ಆಗಿ ಪ್ರಶ್ನೆ ಬರೋದಿಲ್ವಾ? ಇತ್ತೀಚಿನ ದಶಕಗಳಲ್ಲಿ, ವರ್ಷಗಳಲ್ಲಿ ಅಲ್ಲ, ದಶಕಗಳಲ್ಲಿ ಭಾರತ ಕಂಡ ಅತಿ ದೊಡ್ಡ ಹೋರಾಟ ಅಂದ್ರೆ ರೈತ ಹೋರಾಟ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ಕೃಷಿ ಕಾಯ್ದೆನ ತಂದಿದ್ರು. ಅದನ್ನ ಜನರಿಗೆ ಕೊಡಬೇಕು, ರೈತರನ್ನ ಅಪ್ಲಿಫ್ಟ್ಮೆಂಟ್ ಮಾಡಬೇಕು ಅಂತ ತುಂಬಾ ಆಸೆಯನ್ನ ಪಟ್ಟಿದ್ರು. ಆದ್ರೆ
ವಿಪಕ್ಷಗಳು ಕಾಂಗ್ರೆಸ್ನ ಸೇರಿ ಎಲ್ಲ ವಿಪಕ್ಷಗಳು ಕೂಡ ಆ ರೈತ ಕಾಯ್ದೆಯನ್ನ ತಿರುಚಿ ಅದರ ಬಗ್ಗೆ ಅಪಪ್ರಚಾರ ಮಾಡೋದರಲ್ಲಿ ಯಶಸ್ವಿ ಆದವು. ಸೊ ರೈತ ಹೋರಾಟ ಶುರುವಾಯಿತು. ಎಲ್ಲಿಯವರೆಗೆ ಹೋರಾಟ? ಡೆಲ್ಲಿಯವರೆಗೆ ಹೋರಾಟ ಅಂತ ಶಂಭು ಅಂತ ಹೇಳಿ ಶಂಭು ಗಡಿಯನ್ನ ದಾಟಿ ಡೆಲ್ಲಿ ಕಡೆ ಹೊರಟ್ರು. ನೋಡ್ಬೇಕು, ಹೈಯೆಸ್ಟ್ ಇದ್ದಿದ್ದು ಪಂಜಾಬ್ ಹರಿಯಾಣ ರೈತರು. ಏನೋ ಆ ಟ್ರ್ಯಾಕ್ಟರ್ಗಳನ್ನು ನೋಡಬೇಕು, ಬಾಬಾ ಅದೇನು ಟ್ರ್ಯಾಕ್ಟರ್ಗಳ ಮಿನಿ JCBಗಳ ಅಂತ ದೇವರನೇ ಅರ್ಥ ಆಗ್ತಿರ್ಲಿಲ್ಲ, ಅಷ್ಟು ಸಖತ್ತಾಗಿತ್ತು. ಅಂದರೆ ಗದ್ದೆಯ ಮಣ್ಣನ್ನು ಕೂಡ ಕಾಣದೇ ಇರೋ ಟ್ರ್ಯಾಕ್ಟರ್ಗಳು ಅಲ್ಲಿ ಡೆಲ್ಲಿ ಕಡೆ ಮ್ಯಾರಥಾನ್ ಮಾಡ್ತಾ ಇದ್ವು. ಈ ರೈತ ಹೋರಾಟ ಜೋರಾಯಿತು, ವರ್ಷಗಟ್ಟಲೆ ಆಯಿತು. ರೈತರು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತ ಹೇಳಿದ್ರು. ಮೋದಿ ಸರ್ಕಾರ ಕೂಡ ಅವರ ಸಚಿವರನ್ನ, ಸಂಬಂಧಪಟ್ಟವರನ್ನ ಅವ್ರ ಜೊತೆ ಮಾತಾಡೋಕ್ಕೆ ಕಳಿಸಿದ್ರು ಕೂಡ ಯಾವುದೇ ಮಾತುಗಳು ಅದು ಫಲಪ್ರದ ಆಗಿಲ್ಲ. ಸೊ ಏನು ಮಾಡಿದ್ರು ಮೋದಿಯವರು? ನಮ್ಮ ಕ್ಯಾಮ್ರಾ ಮುಂದೆ ಬಂದರು, ನಾನು ಆ 3 ಕೃಷಿ ಕಾಯ್ದೆಗಳನ್ನು, ರೈತ ಕಾಯ್ದೆಗಳನ್ನು ವಾಪಸ್ ತಗೋತಾ ಇದ್ದೀನಿ ಅಂತ ಹೇಳಿದ್ರು. ಅಲ್ಲಿಗೆ ರೈತ ಹೋರಾಟಕ್ಕೆ ದೊಡ್ಡ ಯಶಸ್ಸು ಸಿಕ್ಕದಂಗಾಯ್ತು. ಮೋದಿ ಸೋತೆ ಹೋದ್ರು. ನೆಕ್ಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಗೆದ್ರಲ್ಲ, ಅದಕ್ಕಿಂತ ಮುಂಚೆ ಇನ್ನು ಮೋದಿ ಗೆಲ್ಲಲ್ಲ, ರೈತರ ವಿರುದ್ಧ ಸೋತ ಮೋದಿ ಇನ್ನು ಭಾರತೀಯರ ವಿರುದ್ಧ ಗೆಲ್ತಾರ ಅನ್ಕೊಂಡಿದ್ರು. ಪಾಪ ರಿಸಲ್ಟು ಅವ್ರಿಗೆ ಬೇಕಾದಂಗೆ ಬರಲಿಲ್ಲ. ಬೇರೆ ಪ್ರಶ್ನೆ, ಬೇರೆ ಉತ್ತರ. ಈಗ ಇನ್ನೊಂದು ಹಂತದಲ್ಲಿ ರೈತರ ಹೋರಾಟ ಶುರುವಾಗಿದೆ ಮೋದಿಯ ವಿರುದ್ಧವೇ. ಅಲ್ಲಿ ಖಲಿಸ್ತಾನಿ ಪ್ರೇಮಿಗಳು, ಖಲಿಸ್ತಾನಿ ಕೃಪಾಪೋಷಿತ ಗ್ಯಾಂಗ್ಗಳು ಹೈಯೆಸ್ಟ್ ಆಗಿ ಬಂದಿದ್ದಾರೆ. ಸೊ ಭಾರತದಲ್ಲಿ ಹೋರಾಟ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರದ ಕೊಟ್ಟೆ, ಕರ್ನಾಟಕ ಕೊಟ್ಟೆ, ಈಗ ಓವರಾಲ್ ಇಂಡಿಯಾದು ಕೊಡ್ತಾ ಇದ್ದೀನಿ. ಈಗ ರೈತ ಹೋರಾಟ ಆಗ್ತಾ ಇದೆಯಲ್ಲ, ನಿಮ್ಮ ಬೇಡಿಕೆ ಏನು? ನಿಮಗೆ ಏನಾಗಬೇಕಿದೆ ಸರ್ಕಾರದಿಂದ? ಹೋರಾಟ ಯಾಕೆ ಮಾಡ್ತಾ ಇದ್ದೀರಾ? ಪ್ರತಿಭಟನೆ ಉದ್ದೇಶ ಏನು ಅಂತ ಎಷ್ಟೇ ಕೇಳಿದ್ರು ಕೂಡ ಯಾರಲ್ಲಿಯೂ ಸಮರ್ಪಕವಾದ ಉತ್ತರ ಇಲ್ಲ. ಇಂಥದ್ದು ಬೇಕು, ಇಂಥದ್ದು ಬೇಡ ಅನ್ನೋಕ್ಕೆ ಬಾಯೇ ಇಲ್ಲ. ಯಾಕೆಂದರೆ ಮೋದಿ ತಂದಿದ್ದ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡಾಗಿದೆ. ಇನ್ನು ಹೋರಾಟ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಈ ಸೆಕೆಂಡ್ ಹೋರಾಟಕ್ಕೂ ಕೂಡ ಮೋದಿ ತಮ್ಮ ಕಡೆಯಿಂದ ಸಚಿವರನ್ನ ಕಳಿಸಿದ್ರು ಮಾತುಕತೆಗೆ. ಯಾವ ಮಾತುಕತೆ ಕೂಡ ಸಕ್ಸಸ್ ಆಗಿಲ್ಲ. ಅವರಿಗೆ ಏನು ಬೇಕು, ಏನು ಬೇಡ ಅನ್ನೋದರ ಕ್ಲಾರಿಟಿನೇ ಇಲ್ಲದೆ ಇರುವಾಗ ಏನಂತ ಹೇಳ್ತಾರೆ? ಅದೊಂಥರ ಇನ್ನು ಮಾತು ಕಲಿದೇ ಇರೋ ಮಗು ಹಠ ಮಾಡ್ದಂಗೆ. ಹಾಲು ಬೇಕೋ ಬಿಸ್ಕೆಟ್ ಬೇಕೋ ಅಂತಾರೆ ಗೊತ್ತಾಗಲ್ಲ, ಏನು ಅಂತ ಕೊಡೋದು? ಅವೆರಡು ಬಿಟ್ಟು ಚಾಕ್ಲೇಟ್ ಕೊಟ್ಟರೆ ತಗೊಳುತ್ತಾ? ಗೊತ್ತಿಲ್ಲಪ್ಪ. ಇನ್ನೂ ಒಂದು ನಮ್ಮದೇ ರಾಜ್ಯದಲ್ಲಿ ನಡೆದ ಹೋರಾಟದ ಬಗ್ಗೆ ಹೇಳಬೇಕು. ಕಾವೇರಿ ಹೋರಾಟ. ಕಾವೇರಿ ನಮ್ಮವಳು, ಅದನ್ನ ತಮಿಳುನಾಡಿಗೆ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಕಾವೇರಿ ಹೋರಾಟಗಾರರು ಹಾಗೆ ಕನ್ನಡಿಗರು ತುಂಬಾ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ರು. ಇಲ್ಲಿ ಬೆಂಕಿಗಳು ಕಂಡಿದೆ, ಕಲ್ಲು ತೂರಾಟ ಕಂಡಿದೆ, ಲಾಠಿ ಚಾರ್ಜ್ನ ಕಂಡಿದೆ. ಅದೊಂಥರ ಕರಾಳ ಅಧ್ಯಾಯ ಅಂತ ಹೇಳಬಹುದು. ನಮ್ಮಲ್ಲಿಯೇ ಮಳೆ ಕಮ್ಮಿಯಾಗಿ ಇಲ್ಲಿ ಬರಗಾಲ ಅನ್ನುವ ಸ್ಥಿತಿ ಇದ್ದಾಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಚಿಕ್ಕ ಮಗು ಕೂಡ ಹೇಳುತ್ತೆ ಅದು ಕಾಂಗ್ರೆಸ್ ಅಂತ. ಅವಾಗ ಬೇರೆ ಈ ಲೋಕಸಭೆ ಇನ್ನೇನು ಬರ್ತಾ ಇತ್ತು, ಇಂಡಿ ಒಕ್ಕೂಟ ಅಂತ ಮಾಡ್ಕೊಂಡಿದ್ರು. DMKಯ ಸ್ಟ್ಯಾಲಿನ್ ಕೂಡ ಆ ಇಂಡಿ ಒಕ್ಕೂಟದಲ್ಲಿ ಮೆಂಬರ್ ಆಗಿದ್ರು. ಇಂಡಿ ಒಕ್ಕೂಟದ ಮೆಂಬರಿಗೆ ಏನಾದರೂ ಸಮಸ್ಯೆ ಆದರೆ ಅಥವಾ ಸಮಸ್ಯೆ ಮಾಡಿದರೆ ಅಲ್ಲಿ ಹೈಕಮಾಂಡ್ ನಮ್ಮನ್ನ ಜುಟ್ಟು ಹಿಡ್ಕೊಂಡ್ಬಿಡುತ್ತೆ ಅಂತ ಇಲ್ಲಿಯ ನಾಯಕರು DCM DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಯಾವುದೇ ಒತ್ತಡಕ್ಕೆ ಮಣಿಯದೆ, ಕನ್ನಡಿಗರ ಯಾವುದೇ ಮನವಿಯನ್ನ ಕಿವಿ ಮೇಲೆ ಕೂಡ ಹಾಕಿಕೊಳ್ಳದೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟರು. ಇಲ್ಲಿ ನೀರಿದ್ದಾಗ ಬಿಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮಗೆ ಇಲ್ಲ ನಿಮ್ಗೆಲ್ಲಿಂದ ಕೊಡ್ಲಿ ಅಂತ ಒಂದು ಮಾತು ಕೇಳಕ್ಕಾಗಲ್ವಾ? ಆದರೆ ಆ ಯಾವ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡಿರಲಿಲ್ಲ. ಸೊ ಹೋರಾಟ ಎಲ್ಲಿಗೆ ಬಂತು? ಹೋರಾಟ ಯಾಕೆ ಸೌಂಡ್ ಮಾಡ್ತಾ ಇಲ್ಲ? ಹೋರಾಟ ಸ್ತಬ್ಧವಾಗಿದ್ದು ಏಕೆ? ಈ ಪ್ರಶ್ನೆ ಬರೋದಿಲ್ವಾ? ಹಾಗಾಗಿ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಯಾವೆಲ್ಲ ದೊಡ್ಡ ದೊಡ್ಡ ಹೋರಾಟ ಆಗುತ್ತಲ್ಲ, ಅದರ ಹಿಂದೆ ಕಾಂಗ್ರೆಸ್ ಒಂದು ಕೃಪೆ ಇರುತ್ತಾ ಅನ್ನೋ ಡೌಟು ಬರೋದ್ರಲ್ಲಿ ಏನಾದರೂ ಅಚ್ಚರಿ ಇದೆಯಾ? ನಂಗಂತೂ ಯಾವ ಅಚ್ಚರಿ ಇಲ್ಲ. ಹಾಗಂತ ಎಲ್ಲ ಹೋರಾಟಗಳು ಕೂಡ ಈ ಕೃಪಾಪೋಷಿತನೇನ ಅಥವಾ ಕಾಸು ಪಡ್ಕೊಂಡೇ ಮಾಡ್ತಾರ? ಖಂಡಿತ ಅಲ್ಲ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ಈ ವಿಚಾರಕ್ಕೆ ನಮ್ಮ ಆತ್ಮಾಭಿಮಾನಕ್ಕೆ ಗೌರವ ಕೊಟ್ಟು ಈ ಹೋರಾಟ ಮಾಡೋ ಅನೇಕ ಹೋರಾಟಗಾರರಿದ್ದಾರೆ. ಅಂಥವರಿಗೆ ಜಯವಾಗಲಿ, ಬಾಕಿಯವರಿಗೆ ಜೈಲಾಗಲಿ. ಜೈ ಶ್ರೀರಾಮ್.